ನೋಡಿ, ಇತ್ತೀಚೆಗೆ ಜಗತ್ತಲ್ಲಿ ಏನಾಗ್ತಿದೆ ಅಂದ್ರೆ ಮನುಷ್ಯತ್ವ ಸತ್ತೋಗ್ತಾ ಇದೆ. ಮನುಷ್ಯ ಸಾಯೋ ಸಹಜ, ಬಿಡ್ರಿ, ಅದು ಮನುಷ್ಯ ಸಾಯಲೇಬೇಕು ಅವನು. ಆದ್ರೆ ಮನುಷ್ಯತ್ವ ಸಾಯಬಾರ್ದು. ನೋಡಿ, ಜಾತಿ ಇದೆಯಲ್ಲ, ಜಾತಿ ಇದು ದೇಹಕ್ಕೆ ಸಂಬಂಧಪಟ್ಟದ್ದು, ಆತ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ಜಾತಿ, ಧರ್ಮ, ಕುಲ ಇವೆಲ್ಲ ದೇಹಕ್ಕೆ ಸಂಬಂಧಪಟ್ಟದ್ದು. ಅವೆಲ್ಲ ಆತ್ಮಕ್ಕೆ, ಮನಸ್ಸಿಗೆ ಸಂಬಂಧಪಟ್ಟದ್ದಲ್ಲ. ದಿನ ಆಂಟಿಬಯೋಟಿಕ್ ಮಾತ್ರೆ ನುಂಗಿದ್ರೆ ಒಂದೊಂದು ದಿವಸ ಒಂದೊಂದು ಕಿಡ್ನಿಗೆ ಒಂದೊಂದು ಏಟಾಗ್ತಾ ಬರ್ತದೆ, ಮೂತ್ರಪಿಂಡ ವೈಫಲ್ಯ ಆಗ್ತದೆ. ಹಾಗೆ ದಿನ ಕೆಟ್ಟ ಯೋಚನೆ ಮಾಡ್ತಾ ಬಂದ್ರೆ ನಿಮ್ಮ ಜೀವನದ ನೆಮ್ಮದಿ ಎನ್ನುವಂತಹದ್ದು ಹಾಳಾಗಿ ಹೋಗ್ತದೆ. ಕೆಟ್ಟ ಮನಸ್ಸು ಬರಬಾರ್ದ್ರಿ. ಸಾವಿನಲ್ಲೂ ಕೂಡ ವಿಕೃತಿ ಮೆರೆಯೋ ಜನ ಹುಟ್ಟುಬಿಟ್ಟವ್ರೆ ಈಗ. ಮೊನ್ನೆ ಆ ಮಾರ್ಕೋನಹಳ್ಳಿ ಜಲಾಶಯದಲ್ಲಿ ಯಾವುದೋ ಒಂದು ತಾಯಿ ಮಕ್ಕಳು, ಪುಟ್ಟ ಮಕ್ಕಳು, 1 ವರ್ಷದ ಮಗು, 3 ವರ್ಷದ ಮಗು, 4 ಜನ ದೊಡ್ಡವರು, ಏನೋ ಅಲ್ಲಿ ನೀರಲ್ಲಿ ಆಟ ಆಡೋಕೆ ಕೊಚ್ಕೊಂಡು ಹೋದ್ರು. ಅವರು ಜಾತಿ, ಧರ್ಮ ಆಮೇಲೆ ಲೆಕ್ಕ ಹಾಕುವ, ಸತ್ತೇ ಹೋಗಿದ್ದಾರ್ರಿ ಅವರು. ಪುಟ್ಟ ಮಗು ಸತ್ತು ಹೋಗಿದೆ. ಅಲ್ಲಿ ಕಾಮೆಂಟ್ ಹಾಕ್ತಾರೆ, ಸಾಯ್ಲಿ ಅವರು ಅನ್ನೋದು, 6 ಓಟ್ ಲಾಸ್ ಆದವು ಅನ್ನೋದು, ಆ ಜಾತಿಲಿ ಹಂಗೆ ಆಗ್ಬೇಕು ಅನ್ನೋದು. ಎಲ್ಲಿಗೋಯ್ತು ನಮ್ಮ ಮನುಷ್ಯತ್ವ? ಎಷ್ಟು ವಿಕೃತ ಬಂದ್ಬಿಡ್ತು ಜೀವನ. ಅಯ್ಯ, ಆಲೋಚನೆ ಮಾಡಿ, ಪ್ರತಿಯೊಬ್ಬರು ಆಲೋಚನೆ ಮಾಡಿ. ನೀವು ಪೋಸ್ಟ್ಗಳಿಗೆಲ್ಲ ಕೆಟ್ಟ ಕಾಮೆಂಟ್ ಹಾಕ್ತಿದ್ದೀರೋ, ದಿನ 2 ಆಂಟಿಬಯೋಟಿಕ್ ನುಂಗ್ದಂಗೆ ನೀವು. ಮೂತ್ರಪಿಂಡ ವೈಫಲ್ಯ ದೇಹದೊಳಗೆ ಆಗ್ತದೆ, ನಿಮ್ಮ ಜೀವನದ ನೆಮ್ಮದಿ ಹಾಳಾಗತ್ತೆ. ಯಾಕೆ ಅಂದ್ರೆ ಅಲ್ಲ, ಕ್ರಿಸ್ತ, ಈಶ್ವರ, ದೇವ್ರ ನಂಬೆ ಎಲ್ಲರೂ ಬದುಕ್ತಾ ಇದ್ದೀವಿ ನಾವೆಲ್ಲ. ಹಂಗಂದಾಕ್ಷಣಕ್ಕೆ ಎಲ್ಲರೂ ಏನು ಶ್ರೇಷ್ಠರಲ್ಲ. ಮುದ್ರೆ ಧಾರಣೆ ಮಾಡ್ಕೊಂಡು ಜನವಾರ ಆಗ್ತವ್ರು ಒಳ ಮನಸ್ಸಲ್ಲೂ ಕೆಟ್ಟ ಯೋಚನೆ ಇದಾವೆ. ತಲೆ ಮೇಲೆ ಟೋಪಿ ಇಟ್ಕೊಂಡು ಮೌಲ್ವಿ ಆದವನು ಕೂಡ ಮಕ್ಕಳ ಮೇಲೆ ಅತ್ಯಾಚಾರನು ಮಾಡಿದ್ದಾನೆ. ಶ್ವೇತ ವಸ್ತ್ರ ಉಟ್ಟು ಸಿಲ್ಬೇಡದಂತ ಪಾದ್ರಿ ಕೂಡ ಅನಾಚಾರಗಳನ್ನು ಮಾಡಿದ್ದಾನೆ. ಇವೆಲ್ಲ ಮನುಷ್ಯ ಮಾಡೋದ್ರಿ. ಯಾವುದೋ ಧರ್ಮ ಇಂತ ಮಾಡು ಅಂತ ಯಾರಿಗೂ ಹೇಳ್ಕೊಟ್ಟಿಲ್ಲ. ಅವ್ರನ್ನ ಬೈರಿ, ಇವ್ರನ್ನ ಯಾಕೆ ಬೈದ ಆಮೇಲೆ ಎಲ್ಲರನ್ನೂ ಬೈಬೇಕು ನಾವು. ಮನುಷ್ಯತ್ವ ಯಾರಲ್ಲಿ ಸತ್ತದೆ, ಅವನು ಹಿಂದೂ ಆಗ್ಬೋದು, ಮುಸಲ್ಮಾನ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಬೈವ. ಆದರೆ ಒಂದು ಸಾವಲ್ಲೂ ವಿಕೃತಿ ಮೆರಿಬೇಕು ನಾವು. ಒಂದು ಮುಗ್ಧ ಮಗು ರೀ, 1 ವರ್ಷದ ಮಗು ಕೊಚ್ಕೊಂಡು ಹೋಗ. ಆ ಮಗು ಗೊತ್ತಾ ಜಾತಿ ಧರ್ಮ? ಆ ಮಗುವಿಗೆ ಗೊತ್ತಾ? ಆ ಮಗುವಿಗೆ ಗೊತ್ತಾ ಇಂಥ ಜಾತಿಲಿ ಹುಟ್ಟಿ? ಗೊತ್ತೇ ಇಲ್ಲ ರೀ ಅದಕ್ಕೆ, ಯಾಕಂದನಿಗೆ. ಆ ಮಗು ಸತ್ತೋದು, ಸಾಯ್ಲಿ ಅದು ಅನ್ನೋದು. ಇಷ್ಟು ಮಕ್ಳು ಎಲ್ಲಿಂದ ಬಂದೋ ನಿಮಗೆ ಅನ್ನೋದು. ಮಕ್ಕಳು ಎಲ್ರಿಗೂ ಇದ್ದೋ. ನಮ್ಮ ತಾತ ಮುತ್ತಾತನ ಲೆಕ್ಕ ಹಾಕಿದ್ರೆ ಅವ್ರಿಗೂ 8 ಜನ ಮಕ್ಕಳಿದ್ರು. ಈಗೇನೋ ಬೇಡಪ್ಪ, ಯಾಕೆ ಅಷ್ಟು ಜನ ಅಂತ ನಾವೆಲ್ಲ ಅದನ್ನ ತಡೆಗೋಡೆ ತಂದು ಒಡ್ಕೊಂಡು 1 ಮಗು 2 ಮಕ್ಳು ಸಾಕು ಬಿಡಪ್ಪ ಅನ್ಕೊಂಡು. ಆದ್ರೆ ಇಷ್ಟು ಮಕ್ಳು ಎಲ್ಲಿಂದ ಬಂದು ಅಂತ ಒಬ್ರು ಪ್ರಶ್ನೆ ಕೇಳೋ ಮೊದಲು ನಮ್ಮ ಮುತ್ತಾತಂಗೆ ಎಷ್ಟು ಜನ ಮಕ್ಳಿದ್ರು ನಾವು ಯೋಚನೆ ಮಾಡ್ಬೇಕ್ರಿ. ಅದಕ್ಕೆ ನಾವು ಕೆಟ್ಟದ್ದು ಮಾಡಿದ ಯಾರನ್ನೂ ಒಪ್ಪೋ ಮಾತೇ ಇಲ್ಲ. ಕೆಟ್ಟದ್ದು ಮಾಡೋ ಮಾತು ಯಾರನ್ನೂ ಒಪ್ಪೋದಿಲ್ಲ ನಾವು. ಗಣಪತಿ ಮೇಲೆ ಕಲ್ಲೆಸಿರ್ನೂ ಕೂಡ ಶಿಕ್ಷೆ ಕೊಡಬೇಕು ಕ್ರೂರವಾಗಿ ಅವರಿಗೆ. ನಮ್ಮ ನ್ಯಾಯಪೀಠದ ಮೇಲೆ ಚಪ್ಪಲಿಯೇಶ್ವರಿಗೂ ಶಿಕ್ಷೆ ಕೊಡಲೇಬೇಕು. ಹಾಗೆ ಅಂತಃಕರಣವೇ ಇಲ್ಲದೆ ಒಂದು ಮಗುವಿನ ಸಾವಲ್ಲೂ ವಿಕೃತಿ ಮೆರೆಯುವಂತ ಇಂಥ ಕೆಟ್ಟ ಚಾಂಡಾಲ ಮನಸ್ಥಿತಿ ಇದೆಯಲ್ಲ, ಇವ್ರಿಗೂ ಶಿಕ್ಷೆ ಆಗ್ಬೇಕ್ರಿ. ಆಗಬೇಕು. ದಯಮಾಡಿ ಮನುಷ್ಯರಾಗೋಣ, ಮನುಷ್ಯರಾಗಿ ಸಾಯೋಣ. ನಾವು ಬದುಕಿದಂಗೆ ಮನ್ಸತ್ವ ಮಾತ್ರ ಸಾಯಿಸ್ಕೊಳ್ಳೋಕೆ ಹೋಗೋದು ಬೇಡ. ಕಾರಣ ಏನಂದ್ರೆ ಯಾವುದೋ ಒಂದು ಶಕ್ತಿ ಖಂಡಿತ ನಮ್ಮನ್ನು ಗಮನಿಸ್ತಾದಪ್ಪ, ಗಮನಿಸ್ತಾದೆ. ಒಂದಲ್ಲ ಒಂದಿನ ಶಿಕ್ಷೆ ಒಳಪಡ್ತೀವಿ. ಅದಕ್ಕೆ ಮಾನವರಾಗೋಣ, ದಾನವರಾಗೋದು ಬೇಡ. ಜೀವನವನ್ನ ಚೆನ್ನಾಗಿಟ್ಕೊಳ್ಳೋಣ ರೀ. ಖಂಡಿತವಾಗಿ ಒಳ್ಳೇದಾಗ್ಲಿ. ಮನುಷ್ಯ ಸಾಯಲಿ, ಬೇಕಿದ್ರೆ ಮನುಷ್ಯತ್ವನಾದ್ರೂ ಉಳಿಲಿ ಜಗತ್ತಿನೊಳಗೆ. ಕಳೆದ ಒಂದು 10 ವರ್ಷದಿಂದ ಶ್ರೀ ಕ್ಷೇತ್ರ ಬೆಳಗೂರಿಗೆ ಬರ್ತಾ ಇದ್ದೆ. ವೀರ ಪ್ರತಾಪಾಂಜನೇಯ ಸ್ವಾಮಿ ನೋಡ್ತಾ ಇದ್ದೆ, ಪ್ರಸನ್ನ ರಾಮೇಶ್ವರ ದರ್ಶನ ಪಡೀತಾ ಇದ್ದೆ. 10 ವರ್ಷದಿಂದ ಬಂದು ಈ 10ನೇ ವರ್ಷಕ್ಕೆ ಸೇವೆ ಮಾಡ್ಲಿಕ್ಕೋಸ್ಕರ ಬಂದಿದ್ದೀವಿ. ಈಗ ಅವಾಗೆಲ್ಲ ನಾನೇ ಚಾರ್ಜ್ ಹಾಕೊಂಡು ಕಾರ್ ತಗೊಂಡ್ಬರ್ತಿದ್ದೆ, ಈಗ ನೀವೇ ಕೊಟ್ಟು ಕರ್ಸಿದ್ದೀರಿ. ಸಮಯ ಬರ್ಬೇಕು, ಅವಕ್ಕೆಲ್ಲ ಸಮಯ. ಒಳ್ಳೇದಾಗ್ತದೆ ಅಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗ್ತದೆ. ಪ್ರಸನ್ನ ರಾಮೇಶ್ವರ ಸನ್ನಿಧಿ ಅಂತ ಹೆಸರು, ದೇವಸ್ಥಾನ ಬೇರೆ, ಸನ್ನಿಧಿ ಅಂತಾನು ಹೆಸರು, ಸನ್ನಿಧಾನ ಅಂತ ಹೆಸರು. ಸನ್ನಿಧಾನ
ಸ ಅಂದ್ರೆ ಒಳ್ಳೆಯದು, ಮುಂದೆ 3 ಅಕ್ಷರ ನಿಧಾನ ಅಂತ. ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗ್ತದೆ, ಸ್ವಲ್ಪ ನಿಧಾನ. ಬೆಳಿಗ್ಗೆ 10 ರೂಪಾಯಿ ಹಾಕ್ಬಿಟ್ಟು ಸಂದೆಗೆ 1 ಲಕ್ಷ ವಾಪಸ್ ಕೊಡು ಅಂದ್ರೆ ಆಗಲ್ಲ. ಇಲ್ಲಿ ಸ್ವಲ್ಪ ನಿಧಾನ ಬರ್ತದೆ, ನೀವು ಸ್ವಲ್ಪ ತಾಳ್ಮೇಲೆ ಇರ್ಬೇಕಷ್ಟೆ. ಮಕ್ಕಳಿಲ್ಲ ಅಂತಾರೆ, ಮಕ್ಕಳಾಗ್ತಿಲ್ಲ. 10 ವರ್ಷ 20 ಹಾಸ್ಪಿಟ್ಲಿಗೆ ಹೋಗ್ತಾರೆ, 20 ಲಕ್ಷ ಖರ್ಚು ಮಾಡ್ತಾರೆ, ಮಕ್ಕಳಿಲ್ಲ ಅಂತಾರೆ. ಯಾರು ಹೇಳ್ತಾರೆ ಹೋಗ್ರಿ ಅಲ್ಲಿ ಬೆಲಗೂರಿಗೆ ಹೋಗಿ ಪ್ರಸನ್ನ ರಾಮೇಶ್ವರನ್ ಬೇಡಿ, ಹೊನ್ನಾದೇವಿ ಬೇಡ್ರಿ, ವೀರ ಪ್ರತಾಪಾಂಜನೇಯನ್ ಬೇಡ್ರಿ, ಮಕ್ಕಳಾಗತ್ತೆ ಅಂತ ಹೇಳಿ ಕಳಿಸ್ತಾರ್ರಿ. 10 ವರ್ಷ ಸುತ್ತಿದ್ರಲ್ಲೆಲ್ಲ. ಇಲ್ಲಿ 1 ತಿಂಗಳಿಗೆ ಅಂತಾರೆ ಹೋಗಿದ್ದೋ ಏನೋ ಒಳ್ಳೇದಾಗಿಲ್ಲ ಅಂತ. 1 ತಿಂಗಳಿಗೇನೋ ಆಗಲ್ಲ, ಸ್ವಲ್ಪ ನಿಧಾನ ಆಗ್ತದೆ. ಸನ್ನಿಧಾನಕ್ಕೆ ಬಂದ್ರೆ ಸಮಾಧಾನ, ನಿಧಾನ, ವ್ಯವಧಾನ ಇದ್ರೆ ಭಗವಂತನ ವರದಾನ ಸಿಗತ್ತೆ. ಹಾಗೆ ಎಲ್ಲ ಅಲ್ಲಲ್ಲೇ ಮಧ್ಯೆ ಚಪ್ಪಾಳೆ ಎಲ್ಲ ಹೊಡಿಬೇಕು ನೀವೆಲ್ಲ. ಅಮ್ಮ ನೀವು ನೋಡೋಣ. ಅವರು ಹೊರಗಡೆ ಅವ್ರ ಅಮ್ಮಂದ್ರು, ಅವ್ರಿಗೆಲ್ಲ ಅಮ್ಮ ಮೈ ತುಂಬಬೇಕು, ಹೊನ್ನಾದೇವಿ ಮೈ ಬಂದು ಆಮೇಲೆ ಬರ್ಬೇಕು ಒಳಗಡೆ. ಅವರು ಅಲ್ಲೇ ನಿಂತ್ಕೊಂಡ್ರಿ, ಪರವಾಗಿಲ್ಲ. ಹಲವಾರು ಗೀತೆಗಳನ್ನು ಹಾಡೋಣ. ನನ್ನ ಒಂದು ಜೀವನದಲ್ಲಿ ಅತ್ಯಂತ ಹೆಚ್ಚು ಬಂದ ಕ್ಷೇತ್ರ ಮಲೆ ಮಹದೇಶ್ವರ. ನಾವು ತುಂಬಾ ಪ್ರೀತಿಯಿಂದ ಹೋಗೋ ಕ್ಷೇತ್ರ. ಆ ಕಡೆ ಚಾಮರಾಜನಗರ ಜಿಲ್ಲೆ. ಚಿತ್ರದುರ್ಗ ಜಿಲ್ಲೆಗೆ ಬಂದ್ರೆ ಬೆಲಗೂರು ಸನ್ನಿಧಿ, ಇಂಥ ಭವ್ಯವಾದ ಸನ್ನಿಧಿ. ಈ ಸನ್ನಿಧಿಗೆ ಬಂದಿದ್ದೇವೆ. ತಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ, ಸಂತೋಷವಾಗಲಿ. ಅದಕ್ಕೆ ಆ ಮಲೆ ಮಹದೇಶ್ವರ, ಮಾಯ್ಕಾರ್ ಮಹಾದೇವ, ಮಾದಪ್ಪನನ್ನು ಬೇಡೋಣ, ಹಾಡೋಣ. ಒಂದು ಹನುಮನ ಗೀತೆ, ಬೆಲಗೂರು ಹನುಮನ ಗೀತೆ ಹಾಡೋಣ. ನಂತರ ಮಲೆ ಮಹದೇಶ್ವರನ ಗೀತೆ ಹಾಡೋಣ. ಆಂಜನೇಯ ಅಲ್ಲೇ ಇರಲಿ, ಇಲ್ಲಿಗೆ ಬರೋದು ಬೇಡ. ಯಾಕೆ ಎಲ್ಲರೂ ಆಂಜನೇಯನಂಗೆ ಆಡ್ತಾವಲ್ಲ ಇವತ್ತು. ಬೆಳಗುತ್ತಿದೆ ನೋಡಿಲ್ಲಿ ಬೆಲಗೂರು ಕ್ಷೇತ್ರ, ವೀರ ಪ್ರತಾಪ ಹನುಮನ ಸನ್ನಿಧಿ. ಬೆಳಗುತ್ತಿದೆ ನೋಡಿಲ್ಲಿ ಬೆಲಗೂರು ಕ್ಷೇತ್ರ, ವೀರ ಪ್ರತಾಪನ ಹನುಮನ ಸನ್ನಿಧಿ. ಆಂಜನೇಯ ಆಂಜನೇಯ ಸ್ವಾಮಿ ವೀರಾಂಜನೇಯ. ಬೆಲಗೂರು ಹನುಮನ ದಿವ್ಯ ಸನ್ನಿಧಿ, ಬೆಲಗೂರು ಹನುಮನ ಭವ್ಯ ಸನ್ನಿಧಿ. ಪಾದವ ನಂಬಿ ಸ್ವಾಮಿ ಬಂದಿರುವೆ ನಿಮ್ಮ ಕಂದ ನಾನು ಆಂಜನೇಯ. ವೀರ ಪ್ರತಾಪ ಆಂಜನೇಯ ಮಾರುತಿರಾಯ. ನಿಮ್ಮ ಪಾದವ ನಿಂದು ನಾನು ನಂಬಿ ಬಂದಿರುವೆನು ಕಂದ ಎನ್ನು
ರಾಮೇಶ್ವರ ಮಾತಾ ವನ್ನಾದೇವಿ ಕಲಾದೇವಿ ಅಮ್ಮ ರಾಮ ರಾಮ ಗೋವಿಂದ ಆಂಜನೇಯ ವರದ ಗೋವಿಂದ. ನೀವೆಲ್ಲ ಗೋವಿಂದ ಅನ್ಬೇಕು. ನಾವು 220 ಕಿಲೋಮೀಟರ್ ಬಂದು ನಾವೇನ್ಕೋಬೇಕಾ? ನೀವು ಅನ್ಬೇಕಲ್ಲ. ಅನ್ಬೇಕ ಮಾನ್ಯ ಎಲ್ಲ ತುಟಿಗೆ ಲಿಫ್ಟಿಗೆ ಹಾಕೊಂಡ್ಬಿಟ್ಟಿದ್ದೀರ? ಇಲ್ಲ ಪಾಪ ಎಲ್ಲಡಿಕೆ ಹಾಕೊಂಡ್ಬಿಟ್ಟವ್ರೆ. ಗೋವಿಂದ ಅಂದ್ರೆ ಔಷಧಿ ಹೊಡೆದಂಗೆ ಆಗ್ಬಿಡ್ತದೆ ಮುಂದೆ ಕೂತವ್ರು. ಅದಕ್ಕೆಲ್ಲ ಅನ್ಬೇಕಮ್ಮ, ನೀವೆಲ್ಲ ಅನ್ಬೇಕು. ಯಾಕೆ ಅಂದ್ರೆ ನೀವೆಷ್ಟು ಪೂಜೆ ಮಾಡಿಸಿರ್ಬೋದಲ್ಲಿ, ಹಣಕಾಯಿ ಇಟ್ಟಿರ್ಬೋದು, ಪ್ರಸಾದ ಕೊಟ್ಟಿರ್ಬೋದು, ಎಲ್ಲದಕ್ಕಿಂತ ಭಗವಂತನಿಗೆ ಸಂತೋಷ ಆಗೋದು ಯಾವಾಗ ಗೊತ್ತಾ? ಅವನ ನಾಮ ನಮ್ಮ ನಾಲಿಗೆ ಮೇಲೆ ಅಲ್ದ. ಪ್ರಸನ್ನ ರಾಮೇಶ್ವರ ಸ್ವಾಮಿ ಪಾದವೇ ಗತಿ ಗೋವಿಂದ. ಆಗಿರ್ಬೇಕು ಗೋವಿಂದ ನಾಮ ಸ್ಮರಣೆ. ಗೋಯಂದೊಡೆ ಘೋರವಾದ, ವಿಯಂದೊಡೆ ವಿಪತ್ತುಗಳ, ತಾಯಂದೊಡೆ ದಮನ ಮಾಡ್ತಕ್ಕಂಥ ದೈವ ಸ್ಮರಣೆ. ಮೊನ್ನೆ ಒಬ್ಬ ಅಜ್ಜಿ ಮುಂದೆ ಕೂತ್ಕೊಂಡು ನಾನು ಹೇಳ್ಕೊಟ್ಟಾಗೆಲ್ಲ ಗೋವಿಂದ 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 ಅಂದ್ರು. ರಾತ್ರಿ ಬೆಳಗ್ಗೆ ನೋಡ್ರೆ ಅಕೌಂಟ್ಗೆ 6 ತಿಂಗಳು ದುಡ್ಡು ಬಂದಿದೆ ಒಟ್ಟಿಗೆ. ಯೋಚನೆ ಮಾಡ್ರಿ ನೀವು. ಲಕ್ಷ್ಮೀ ರಮಣ ಗೋವಿಂದ ಈಗೆಲ್ರು ಅಂತವ್ರು ನೋಡ್ರಿ. ಬೆಳಗ್ಗೆ ಬರ್ತದ ಆರಾಮ ಚೆಕ್ ಮಾಡ್ಕೊಳ್ರಿ, ಮೊಬೈಲ್ ನೋಡ್ಕೊಳ್ರಿ. ವೀರ ಪ್ರತಾಪಾಂಜನೇಯ, ಪ್ರಸನ್ನ ರಾಮೇಶ್ವರ, ವನ್ನಾದೇವಿಯ ಸುಕ್ಷೇತ್ರದಲ್ಲಿ ಈ ಒಂದು ಸ್ಥಳದಲ್ಲಿ ನಾವು ಕೂಡಿದ್ವಿ. ಪುಣ್ಯ ಮಾಡಿದಿರಿ ನೀವೆಲ್ಲ, ಪುಣ್ಯ ಮಾಡಿದ್ರಿ. ನೀವೆಲ್ಲ ಪುಣ್ಯ ಮಾಡಿದ್ದೀವಿ. ಯಾವ ಪುಣ್ಯ ಗೊತ್ತಾ? ಭಗವಂತನ ಮುಂದೆ ಕುಳಿತುಕೊಳ್ಳೋ ನಿಂತ್ಕೊಳ್ಳೋ ಪುಣ್ಯ ಮಾಡಿದ್ದೀರಿ. ಎಲ್ಲರೂ ಬರ್ಲಿಕ್ಕೆ ಆಗ್ತದ? ಇದೇ ಟೈಮಲ್ಲಿ ಎಷ್ಟು ಜನ ದುರ್ಗದ ಹಾಸ್ಪಿಟ್ಲ್ ಮುಂಚೆ ನಿಂತವರು, ಎಷ್ಟು ಜನ ಲ್ಯಾಬಲ್ಲಿ ನಿಂತವರು, ಎಷ್ಟು ಜನ ಬಾರ್ ಮುಂಚೆ ಬಿದೋಗ್ಬಿಟ್ಟವ್ರು, ಯಾರು ಗೊತ್ತು? ನಾವಿಲ್ಲಿದ್ದೀವಲ್ರಿ, ಎಷ್ಟು ಪುಣ್ಯ ಮಾಡಿದ್ವಿ ನಾವು. ಇದು ಪೂರ್ವ ಜನ್ಮದ ಪುಣ್ಯ. 72ನೇ ವರ್ಷದ ದಸರಾ ಕಾರ್ಯಕ್ರಮವನ್ನ ಬಹಳ ವೈಭವದಿಂದ ಶಿಸ್ತಿನಿಂದ ಮಾಡ್ತಾ ಇದ್ದಾರೆ. 9 ದಿನ 9 ಕಾರ್ಯಕ್ರಮಗಳು. ಆರ್ಕೆಸ್ಟ್ರಾ ಇದೆ, ಶನೇಶ್ವರ ಕಥೆ ಆಗಿದೆ, ಹರಿಕಥೆ ಆಗಿದೆ. ಇವತ್ತು ನಮ್ಮ ತಂಡದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ನಡೀತಾ ಇದೆ. ಪ್ರೀತಿಯಿಂದ ನಮ್ಮ ಮಾನ್ಯ ಶಾಸಕರು ಗೋವಿಂದಪ್ಪನವರು, ಅಪಾರ ದೈವ ಭಕ್ತರು, ಫೋನ್ ಮಾಡಿ ಮಾತಾಡಿದರು. ಕಲಾವಿದರೆ, ನಮ್ಮ ಗ್ರಾಮಕ್ಕೆ ಬರ್ತಾ ಇದ್ದೀರಿ ನೀವು, ನಾನು ಇರ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಒಳ್ಳೇದಾಗಲಿ, ನಮ್ಮ ಜನಗಳನ್ನ ಸಂತೋಷಪಡಿಸಿ ಅಂದರು. ಒಬ್ಬ ಶಾಸಕರಾಗಿದ್ದುಕೊಂಡು ಒಬ್ಬ ಪುಟ್ಟ ಕಲಾವಿದನ ಮೇಲೆ ಆ ಪುಣ್ಯಾತ್ಮರಿಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾನು ಇಲ್ಲಿಂದಾನೇ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಡ್ತೀನಿ ನಾವು ಗೋವಿಂದಪ್ಪನವ್ರಿಗೆ. ಯಾಕೆಂದ್ರೆ ಅಧಿಕಾರ ಸಿಕ್ತಿದ್ದಂಗೆ ಎಲ್ಲರೂ ಮರೆತು ಬಿಡ್ತಾರೆ ಜನ. ಆದರೆ ಪ್ರತಿಯೊಂದು ಕಲಾವಿದರು ನೋಡಿದ್ರೆ, ಮೊಬೈಲಲ್ಲಿ ನೋಡ್ತೀನಿ ಪ್ರತಿನಿತ್ಯ ನಾನು ಅಂದರು. ಅದು ಅಭಿಮಾನ, ಅದು ಸಂತೋಷ. ಒಂದಷ್ಟು ಜನ ಮಾತಾಡಿದರು ಮೊಬೈಲ್, ಅದೇ ಸಮಸ್ಯೆ ಆಗಿರೋದು. ಯಾಕೆ ಜನ ಬಂದಿಲ್ಲ ಅಂದರೆ ಮೊಬೈಲ್ಗೆ ಬರ್ತಾನೆ, ಅಲ್ಲೇ ನೋಡಿದ್ರೆ ಆಯಿತು ಅಂತವ್ರು. ಇದು ದೊಡ್ಡ ಕತೆ. ಇದು ಯಾಕೆ ಬಂದಿಲ್ಲ ನೀನು ಅಂತ ಕೇಳ್ತಾರೆ. ನಮ್ಮ ಮೊಬೈಲ್ಗೆ ಲೈವ್ ಬಂದಿದ್ನಲ್ಲ, ನೀನು ಯಾಕೆ ಅಲ್ಗೋದೆ ಹೇಳ್ತಾರೆ. ಅದು ದೊಡ್ಡ, ಈಗ ಲೈವ್ ಹಾಕ್ಬೇಕಾ ಬೇಡವಾ ಅಂತ ಯೋಚನೆ ಆಗ್ಬಿಟ್ಟದೆ. ಆದರೂ ಪರವಾಗಿಲ್ಲ, ಎಲ್ಲೋ ಕುಳಿತು ನೋಡಲಿ, ಎಲ್ಲೋ ಕುಳಿತು ಕೇಳಲಿ, ಒಳ್ಳೇದು ಕೇಳೋಣ್ರಿ, ಒಳ್ಳೇದೇ ಆಗತ್ತೆ ಖಂಡಿತ. ಭಗವಂತ ಇದ್ದಾನೆ, ನಮ್ಮ ಮೀರಿದ ಶಕ್ತಿ. ಸಂಪಾದನೆ ಮಾಡ್ಬೋದು ಹಣ ಸಂಪಾದನೆ ಮಾಡ್ಬೋದು, ಆಭರಣ ಮಾಡಿಸ್ಕೊಳ್ಬೋದು, ಕಾರ್ ತರ್ಬೋದು, ಮನೆ ಕಟ್ಬೋದು. ನೆಮ್ಮದಿ ಕಟ್ಟೋದಲ್ಲ, ನೆಮ್ಮದಿ ಮಾಡಿಸೋದಲ್ಲ, ನೆಮ್ಮದಿ ಸಂಪಾದನೆ ಮಾಡೋದಲ್ಲ, ನೆಮ್ಮದಿ ಪ್ರಸನ್ನ ರಾಮೇಶ್ವರ ಕೊಡೋದು. ಅದಕ್ಕೆ ಅವರನ್ನೇ ಬೇಡಬೇಕು, ನಾವು ಅವರನ್ನೇ ಬೇಡಬೇಕಾಗಿದೆ. ನಾವು ಆ ಪರಮಾತ್ಮ ನಿಮ್ಮೆಲ್ಲರ ಬದುಕನ್ನು ಆನಂದವಾಗಿಟ್ಟಿರಲಿ, ಚಂದವಾಗಿಟ್ಟಿರಲಿ, ಸಂತೋಷವಾಗಿಟ್ಟಿರಲಿ. ಎಲ್ಲ ಭಾಳ ಪ್ರೀತಿಯಿಂದ ಕುಳಿತಿದ್ದೀರಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಒಂದೇ ಒಂದು ಮನವಿ ಏನಂದರೆ, ಕೆಲವರು ಒಳಗಡೆ ಆಗಲೇ ದೇವ್ರು ಸೇರ್ಕೊಂಡ್ಬಿಟ್ಟವನೆ, ದಯಮಾಡಿ ಅವ್ರು ಸ್ವಲ್ಪ ದೂರದಲ್ಲಿ ಇದ್ಬಿಡಿ, ನಂಗೆ ತೊಂದರೆ ಕೊಡಬೇಡ್ರಿ, ನಾನು ಚೆನ್ನಾಗಿ ಕಾರ್ಯಕ್ರಮ ಮಾಡ್ಬೇಕಂತ ಬಂದ್ಬಿಟ್ಟು. ಕೆಲವ್ರು ಆಲೇ ದೇವ್ರನ್ನೇ ಒಳಗೆ ಹಾಕೊಂಬಂದ್ಬಿಟ್ಟವ್ರೆ. ನಾನು ಬಂದ ತಕ್ಷಣ ಹೇಳ್ಕೊಂಬಿಟ್ಟಿದ್ದೆ ಒಬ್ಬ, ನಾನು ಆಡ್ತೀನಿ ಅಂತ. ಆಮೇಲೆ ಆಡಪ್ಪ, ನೀನು ನಾಳೆ ಆಡ್ಕೊಂಬಿಡು, ಇವತ್ತು ನಂಗೆ ಚಾನ್ಸ್ ಕೊಡು ಅಂತ ಕೇಳ್ಕೊಂಡಿವ್ನಿ. ಅದಕ್ಕೆ ಯಾರ್ಯಾರು ಒಳಗೆ ದೇವ್ರವರು ಸ್ವಲ್ಪ ದೂರದಲ್ಲೇ ಇದ್ಬಿಡ್ರಿ. ದೇವ್ರ ಹತ್ರಕ್ಕೆ ಬಂದು ನನಗೂ ದೇವ್ರು ಬಂದ್ಬಿಡ್ತದೆ. ಆಮೇಲೆ ನೀವಲ್ಲೆಲ್ಲ ಇದ್ಬಿಡ್ರಿ, ನಾವು ಆನಂದವಾಗಿ ಆಡುವ. ಯಾಕೆ ಅಂದರೆ ಎಲ್ಲಿಂದ ಬಂದು 220 ಕಿಲೋಮೀಟ್ರಿನ ಬಂದು ನಿಮ್ಮನ್ನೊಂದು ಅಷ್ಟೊತ್ತು ಸಂತೋಷ ಪಡಿಸಿಲ್ಲ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನ ಆಗಲ್ಲ. ಅದಕ್ಕೆ ಎಲ್ರಿಗೂ ಒಳ್ಳೇದಾಗಬೇಕು, ಯಾರಿಗೂ ಒಳ್ಳೇದಾಗಬೇಕು, ಎಲ್ರಿಗೂ ಇಲ್ಲಿ ಬಂದಿರೋರಿಗೆ ಅಷ್ಟೇ ಅಲ್ಲ, ಸರ್ವೇ ಜನ ಸುಖಿನೋ ಭವಂತು. ದೇವ್ರು ಹೊಗಳೂರ್ಗೂ ಒಳ್ಳೇದಾಗಬೇಕು, ದೇವ್ರು ಬೈಕೊಂಡು ಓಡಾಡೋರ್ಗೂ ಒಳ್ಳೇದಾಗಬೇಕು. ಕೆಲವರು ಬೈತಾರೆ ದೇವ್ರನ್ನ, ಇತ್ತೀಚೆಗೆ ಹಂಗೆ ಶುರು ಮಾಡ್ಕೊಂಬಿಟ್ಟಾರೆ, ದೇವ್ರನ್ನ ಬೈಕ್ ಶುರು ಮಾಡ್ಕೊಂಬಿಟ್ಟಾರೆ. ಅವ್ರು ಬೈದ್ರು ಪರವಾಗಿಲ್ಲ, ನಮ್ಮವರೇ ಅವರೆಲ್ಲ ಮನುಷ್ಯರೇ. ಏನೋ ಒಂದು ಮಾತು ಅಂತಾರೆ, ತಲೆ ಕೆಡ್ಸ್ಕೋದ್ ಬೇಡ. ದೇವರೇ ಅವ್ರಿಗೂ ಒಳ್ಳೇದು ಮಾಡಪ್ಪ, ನನಗೂ ಒಳ್ಳೇದು ಮಾಡು. 9 ದಿನ ದಸರಾ ಯಾಕೆ ಮಾಡ್ತಿರೋದು ಗೊತ್ತಾ? ಭಗವಂತನನ್ನ ದರ್ಬಾರಲ್ಲಿ ಕುಂಡ್ರಿಸಿ ನಮ್ಮ ದುಃಖವನ್ನೆಲ್ಲ ನಿವಾರಣೆ ಮಾಡು ಅನ್ಬೇಕು. ಪ್ರಸನ್ನ ರಾಮೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡಿಸಿ ನಮ್ಮ ಮನಸ್ಸಿನ ಆಲವನ್ನು ದೂರ ಇಡಬೇಕು.
ಅದಕ್ಕೆ ದೇವ್ರ ಪೂಜೆ ಮಾಡೋಣ, ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ, ಶಿವನ ಒಲುಮೆಯನ್ನು ಕೋರೋಣ, ಪರಮಾತ್ಮನ ಕೃಪಾ ಕಟಾಕ್ಷವನ್ನು ಕೋರೋಣ. ಒಂದು ಗೀತೆ ಕೇಳ್ಬಿಟ್ರು, ರಾಮನ ಅವತಾರ ಆಡ್ಬಿಡಿ ಅಂತ ಬಂದ ತಕ್ಷಣ ರಾಮನ ಅವತಾರ, ರಘುಕುಲ ಸೋಮನ ಅವತಾರ, ಆ ಒಂದು ಗೀತೆಯನ್ನು ಪ್ರಸ್ತುತಪಡಿಸೋಣ. ಜೈ ರಘುವೀರ ಸಮರ್ಥ ರಾಮಚಂದ್ರ ಭಗವಾನಕ್ಕೆ, ಸೀತಾ ಮಾತಾಕ್ಕೆ, ಪವನ ಪುತ್ರ ಹನುಮಾನಕ್ಕೆ.